ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸತೀಶ್ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಲ್ಯಾಪ್ಟಾಪ್ ಬಗ್ಗೆ ತಿಳ್ಕೊಳ್ಳೋಣ. ಲ್ಯಾಪ್ಟಾಪ್ನ ಮೇಯ್ನಾಗಿ ಡಿಸೈನ್ ಮಾಡಿರೋದೇ ನಿಮಗೆ ಗೊತ್ತಿರುತ್ತೆ. ನಾವು ಲ್ಯಾಪ್ಟಾಪ್ನ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಮತ್ತು ನಾವು ಎಲ್ಲಿ ಬೇಕಾದ್ರೂ ಲ್ಯಾಪ್ಟಾಪಿಂದ ವರ್ಕ್ ಮಾಡ್ಬೋದು. ಮತ್ತು ಲ್ಯಾಪ್ಟಾಪಲ್ಲಿ ಪೋರ್ಟೇಬಲ್ ಕಂಪ್ಯೂಟರ್ ಇರುತ್ತೆ, ರೀಚಾರ್ಜಬಲ್ ಬ್ಯಾಟ್ರಿ ಇರುತ್ತೆ ಮತ್ತು ಆರಾಮಾಗಿ ಒಂದು ಸ್ಕ್ರೀನ್ನ ಫೋಲ್ಡ್ ಡೌನ್ ಮಾಡ್ಬೋದು ಮತ್ತು ಕೀಬೋರ್ಡು ಮೌಸ್ ಕೂಡ ಅದರಲ್ಲೇ ಇರುತ್ತೆ. ಡೆಸ್ಕ್ಟಾಪಿಗೆ ಕಂಪೇರ್ ಮಾಡಿದ್ರೆ ಲ್ಯಾಪ್ಟಾಪು ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಹಾಗೂ ತುಂಬ ಈಸಿಯಾಗಿ ಇರುತ್ತೆ. ಆ ಕಡೆ ಬನ್ನಿ ಒಂದು ಲ್ಯಾಪ್ಟಾಪ್ನ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಒಂದನೇದಾಗಿ ಲ್ಯಾಪ್ಟಾಪ್ ತೊಗೋತಾ ಇದ್ದೀರ ಅಂದರೆ ನೀವು ಯಾವ ಬ್ರ್ಯಾಂಡಿಂದಾದ್ರು ತೊಗೊಳ್ಳಿ, ಆದರೆ ಮೇಯ್ನ್ ಬೇಕಾಗಿರೋದು ಬ್ರ್ಯಾಂಡ್ ಅಲ್ಲ, ಪ್ರೊಸೆಸರು. ನಿಮಗೆ ಪ್ರೊಸೆಸರ್ನ ಬ್ರೈನ್ ಆಫ್ ಎ ಕಂಪ್ಯೂಟರ್ ಅಂತಲೂ ಕರೀತಾರೆ. ಯಾಕೆಂದರೆ ಪ್ರೊಸೆಸರಿಂದನೇ ಒಂದು ನಮ್ಮ ಸ್ಪೀಡ್ ಡಿಪೆಂಡ್ ಆಗಿರುತ್ತೆ. ಲ್ಯಾಪ್ಟಾಪಲ್ಲಿ ಒಂದು ಒಳ್ಳೆ ಪ್ರೊಸೆಸರ್ ತೊಗೊಳ್ಳೋದು ತುಂಬಾ ಮುಖ್ಯ ಲ್ಯಾಪ್ಟಾಪಲ್ಲಿ. ಯಾಕೆಂದರೆ ಪ್ರೊಸೆಸರ್ ಬಂದು ನಿಮಗೆ i7 ಮೇಲೆ ಯಾವುದೇ ಪ್ರೊಸೆಸರ್ ತೊಗೊಂಡ್ರೂ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಏನಾದರೂ ಗೇಮಿಗೆ ಅಥವಾ ಎಡಿಟಿಂಗ್ಗೆ ತೊಗೊತಾ ಇದ್ದೀರಾ ಅಂದರೆ ಪ್ರೊಸೆಸರ್ ಜಾಸ್ತಿ ಇರೋದು ತೊಗೊಳ್ಳಿ. ಅಥವಾ ನೀವೇನಾದರೂ ಒಂದು ನಾರ್ಮಲ್ ಯೂಸಿಗೆ ಒಂದು ಲ್ಯಾಪ್ಟಾಪ್ ತೊಗೊತಾ ಇದ್ದೀರಾ ಅಂದರೆ ಪ್ರೊಸೆಸರ್ ಒಂದು ಮಿಡ್ ರೇಂಜ್ ಪ್ರೊಸೆಸರ್ ತೊಗೊಳ್ಳಿ ಅಂತಲೇ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟು ಗ್ರಾಫಿಕ್ ಕಾರ್ಡು. ನೀವೇನಾದರೂ ಒಂದು ಗೇಮಿಂಗ್ಗೆ ತೊಗೊತಾ ಇದ್ದೀರಾ ಅಂದರೆ ಮಾತ್ರ ಗ್ರಾಫಿಕ್ ಕಾರ್ಡ್ ಮ್ಯಾಟರ್ ಆಗುತ್ತೆ. ನೀವೇನಾದರೂ ನಾರ್ಮಲ್ ಯೂಸಿಗೆ ಅಂದರೆ ಅದು ಕೂಡ ನೀವು ಒಂದು ಮಿಡ್ ರೇಂಜಲ್ಲೇ ತೊಗೊಬೋದು. ಮತ್ತು ಮೇಯ್ನಾಗಿ ಬೇಕಾಗಿರೋದು ರ್ಯಾಮ್ ಆ್ಯಂಡ್ ಸ್ಟೋರೇಜ್ ಬಂದು ನಿಮಗೆ SSD ತೊಗೊಂಡ್ರೆ ತುಂಬ ಇವಾಗ ಫಾಸ್ಟಾಗಿ ವರ್ಕ್ ಆಗುತ್ತೆ. ಅದಕ್ಕಿಂತ ಇನ್ನೂ ಜಾಸ್ತಿ ತೊಗೊಂಡ್ರು ಬೇಗ ಆಗುತ್ತೆ. ಅದೇ ಹಾರ್ಡ್ ಡಿಸ್ಕ್ ಏನಾದರೂ ತೊಗೊಂಡ್ರೆ ನಿಮಗೆ ಕಾಪಿ ಪೇಸ್ಟ್ ಎಲ್ಲ ಸ್ಲೋ ಆಗುತ್ತೆ, ಪೇಸ್ಟ್ ಆಗೋದಕ್ಕೆಲ್ಲ ಸ್ಲೋ ಆಗುತ್ತೆ. ಮತ್ತು ನೆಕ್ಸ್ಟು ಬಂದು ರಿಫ್ರೆಶ್ ರೇಟ್ ಕೂಡ ಜಾಸ್ತಿ ಇರುತ್ತೆ. ಗೇಮಿಂಗ್ಗೆ ಮಾತ್ರ ರಿಫ್ರೆಶ್ ರೇಟ್ ತುಂಬ ಬೇಕಾಗುತ್ತೆ. ಆದರೆ ನಾವೇನಾದರೂ ಇದಕ್ಕೆ ತೊಗೊತಾ ಇದ್ದೀವಿ ಅಂದರೆ ನಾರ್ಮಲ್ ಯೂಸಿಗೆ ಅಂದರೆ ರಿಫ್ರೆಶ್ ಕೂಡ ನಿಮಗೆ ಅಷ್ಟು ಬೇಕಾಗೋದಿಲ್ಲ. ಮತ್ತು ನೆಕ್ಸ್ಟು ಕೀಬೋರ್ಡ್, ಒಂದು ಲ್ಯಾಪ್ಟಾಪಲ್ಲಿ ಕೀಬೋರ್ಡ್ ಇರೋದು ಮುಖ್ಯ. ಒಂದು ಫುಲ್ ಸೈಜ್ ಇರೋ ಕೀಬೋರ್ಡು ಬೇಕಾಗುತ್ತೆ. ಕೆಲವೊಂದು ಕೀಬೋರ್ಡ್ಗಳಲ್ಲಿ ಈಗೂ ಕೂಡ ನಂಬರ್ಸ್ ಬಿಟ್ಟು ಮತ್ತು ಸ್ಮಾಲ್ ಸೈಜ್ ಕೀಬೋರ್ಡ್ ಇರುತ್ತೆ. ಹಾಗೂ ಗೇಮರ್ಸಿಗೆ ಕೀಬೋರ್ಡ್ ಅಷ್ಟು ಯೂಸ್ ಆಗೋದಿಲ್ಲ. ಮತ್ತು ನಾರ್ಮಲ್ ಯೂಸ್ ಮಾಡಿ ವರ್ಡ್, PPT, ಟೆಕ್ಸ್ಟ್ ಆ ಥರ ಮಾಡೋರಿಗೆ ಕೀಬೋರ್ಡ್ ತುಂಬಾ ಮುಖ್ಯ. ಯಾಕಂದರೆ ಅದಕ್ಕೆ ಕೀಬೋರ್ಡಲ್ಲೇ ಮೇಯ್ನ್ ಕೆಲಸ ಇರುತ್ತೆ. ಅದಾದಮೇಲೆ ಕೀಬೋರ್ಡಲ್ಲಿ ಈಗ RGB ಲೈಟು, ಬ್ಯಾಕ್ಲೈಟ್ ಕೂಡ ನೀಡಿರ್ತಾರೆ. RGB ಲೈಟ್ ತೊಗೊಂಡ್ರೆ ಅದೆಲ್ಲ ಆಪ್ಷನಲ್ಲು, ಅದು ನಿಮಗೆ ತಕ್ಕಂಗಿರುತ್ತೆ. ಇನ್ನು ನೆಕ್ಸ್ಟು ಸೌಂಡ್ ಅಷ್ಟು ಮ್ಯಾಟ್ರ್ ಆಗೋದಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಲ್ಯಾಪ್ಟಾಪಲ್ಲಿ ಸೌಂಡನ್ನ ಯಾರು ಇನ್ಬಿಲ್ಟ್ ಸ್ಪೀಕರಲ್ಲಿ ಕೇಳೋದಿಲ್ಲ, ಎಲ್ಲರೂ ಹೆಡ್ಫೋನ್ ಹಾಕ್ಕೊಂತಾರೆ. ಅದು ನಿಮಗೆ ಸೌಂಡ್ ಬೇಕಂದರೆ 2 ಸ್ಪೀಕರ್ ಇದ್ದೇ ಇರುತ್ತೆ. ನೆಕ್ಸ್ಟು ಪೋರ್ಟ್ಸ್ ನೋಡಬೇಕಾಗುತ್ತೆ ನೀವು. ಇಂಟರ್ನೆಟ್ ಕೇಬಲ್ ಇದ್ದರೆ ಒಳ್ಳೆಯದು, ಇಲ್ಲಾಂದ್ರೂ ಪರವಾಗಿಲ್ಲ, ವೈಫೈ ಇದ್ದೇ ಇರುತ್ತೆ. ಅದಾದಮೇಲೆ ಪೋರ್ಟ್ಸ್ ನಿಮಗೆ USB ಪೋರ್ಟ್ಸ್ ಬೇಕಾಗುತ್ತೆ, ಆಕ್ಸ್ ಕೇಬಲ್ ಪೋರ್ಟ್ಸ್ ಬೇಕಾಗುತ್ತೆ, ಇನ್ನೂ ಬೇರೆ ಕೇಬಲ್ ಪೋರ್ಟ್ಸ್ ಬೇಕಾಗ್ತಾ ಇರುತ್ತೆ. ನೋಡೋದಾದರೆ ಬ್ಯಾಟ್ರಿ ಅಂತೂ ನಿಮಗೆ ಯಾವುದೇ ಲ್ಯಾಪ್ಟಾಪ್ ತೊಗೊಂಡ್ರು ಒಂದು ಒಳ್ಳೆ ಪ್ರೈಸ್ ರೇಂಜಲ್ಲಿ ಲ್ಯಾಪ್ಟಾಪ್ ತೊಗೊಂಡಿದ್ದೀರಾ ಅಂತ ಅಂದರೆ ಒಂದು 5 to 6 hours ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಆದರೆ ಏನಾದರೂ ಗೇಮ್ ಆಡ್ತಾಯಿದ್ದೀರಾ ಅಂದರೆ 1 hour 2 hours ಬರೋದು ಕಷ್ಟ ಆಗುತ್ತೆ. ನೀವು ಚಾರ್ಜ್ನ ಪ್ಲಗ್ ಮಾಡಿಕೊಂಡೇ ಗೇಮ್ ಮಾಡಬೇಕಾಗುತ್ತೆ ಲ್ಯಾಪ್ಟಾಪಲ್ಲಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಒಂದು ಒಳ್ಳೆ OS ಇರುವಂಥ ಲ್ಯಾಪ್ಟಾಪ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವೇನಾದರೂ ನಾರ್ಮಲ್ ಯೂಸ್ ಮಾಡ್ತಾಯಿದ್ದೀರ ಅಂದರೆ ಒಂದು 4 to 5 hours ಬಂದೇ ಬರುತ್ತೆ ಬ್ಯಾಟ್ರಿ ಬ್ಯಾಕಪ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರ ಈ ಒಂದು ಇಷ್ಟು ಲ್ಯಾಪ್ಟಾಪ್ನ ಬಗ್ಗೆ ಆಗಿರುವಂಥ ಮಾಹಿತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.